ರೈತ ಸ್ನೇಹಿತರೆ, ಮನೆಯಲ್ಲೇ ಇರುವ ಸಾಮಾನ್ಯ ಪದಾರ್ಥಗಳೆಂದರೆ ಜಗತ್ತಿನ ಮಟ್ಟದ ಜೈವಿಕ ಗೊಬ್ಬರ ತಯಾರಿಸಬಹುದು ಎಂದರೆ ನಂಬುತ್ತೀರಾ? ಇಂದು ಅನೇಕ ರೈತರು ರಾಸಾಯನಿಕ ಗೊಬ್ಬರ ಮತ್ತು ವಿಷಕಾರಿ ಔಷಧಿಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಅದು ಮಣ್ಣಿನ ಜೀವಶಕ್ತಿಯನ್ನು ನಿಧಾನವಾಗಿ ನಾಶ ಮಾಡ್ತಾ ಇದೆ. ಆದರೆ ಪ್ರಕೃತಿಯಲ್ಲೇ ಅದ್ಭುತ ಪರಿಹಾರ ಇದೆ. ಅದೇ ಮೈಕೋರೈಜಾ ಎಂಬ ಜೀವಂತ ಸೂಕ್ಷ್ಮಜೀವಿಗಳ ಜಾಲ. ಮೈಕೋರೈಜಾ ಸಸ್ಯದ ಬೇರುಗಳ ಜೊತೆ ಸ್ನೇಹ ಮಾಡಿಕೊಂಡು ನೀರು ಮತ್ತು ಪೋಷಕಾಂಶಗಳನ್ನು ವೇಗವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಇದನ್ನು ತಯಾರಿಸಲು ಬೇಕಾಗೋದು ಬೇಯಿಸಿದ ಅನ್ನ, ಬೆಲ್ಲ, ಆಲೂಗಡ್ಡೆ ಮತ್ತು ಒಂದು ಮಣ್ಣಿನ ಮಡಿಕೆ ಮಾತ್ರ. ಮೊದಲು ಆಲೂಗಡ್ಡೆಯನ್ನು ಚೆನ್ನಾಗಿ ಮೆದುಗೊಳಿಸಿ ಅದಕ್ಕೆ ಅನ್ನ ಮತ್ತು ಬೆಲ್ಲ ಸೇರಿಸಿ ಮಿಶ್ರಣ ಮಾಡಿ. ಈ ಮಿಶ್ರಣವನ್ನು ಮಣ್ಣಿನ ಮಡಿಕೆಯಲ್ಲಿ ತುಂಬಬೇಕು. ಮಣ್ಣಿನ ಪಾತ್ರೆ ಸೂಕ್ಷ್ಮಜೀವಿಗಳಿಗೆ ಉತ್ತಮ ವಾತಾವರಣ ಒದಗಿಸುತ್ತದೆ. ಈ ಮಡಿಕೆಯನ್ನು ಆಲದ ಮರ ಅಥವಾ ಅಶ್ವತ್ಥ ಮರದ ಕೆಳಗೆ ಹೂಳಬೇಕು. ಅಲ್ಲಿ ಅನೇಕ ಉಪಯುಕ್ತ ಸೂಕ್ಷ್ಮಜೀವಿಗಳು ಸಹಜವಾಗಿ ಇರ್ತವೆ. ಕೆಲವು ದಿನಗಳಲ್ಲಿ ಈ ಮಿಶ್ರಣ ಜೀವಂತ ಜೈವಿಕ ದ್ರಾವಣವಾಗಿ ರೂಪಾಂತರವಾಗುತ್ತದೆ. ಈ ಮೈಕೋರೈಜಾ ಬೆಳೆಗಳ ಬೇರುಗಳನ್ನು ಬಲಪಡಿಸಿ ಪೋಷಕಾಂಶ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ಇದರ ಜೊತೆಗೆ ಹೈ CN ಅನುಪಾತದ ದ್ರಾವಣ ಮಣ್ಣಿನ ಕಾರ್ಬನ್ ಮಟ್ಟವನ್ನು ಸಹಜವಾಗಿ ಹೆಚ್ಚಿಸುತ್ತದೆ. ಮಣ್ಣಿನಲ್ಲಿ ಕಾರ್ಬನ್ ಹೆಚ್ಚಾದರೆ ನೀರು ಹಿಡಿಯುವ ಶಕ್ತಿ ಮತ್ತು ಜೀವಶಕ್ತಿ ಎರಡೂ ಹೆಚ್ಚುತ್ತವೆ. ವಿಷಕಾರಿ ಔಷಧಿಗಳ ಬದಲು ಲವಂಗ, ಬೇವು ಮತ್ತು ಕರ್ಪೂರದಿಂದ ನೈಸರ್ಗಿಕ ಕೀಟನಾಶಕ ತಯಾರಿಸಬಹುದು. ಈ ಎಣ್ಣೆಗಳನ್ನು ನೀರಿನಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬೆರೆಸಿದರೆ ಶಕ್ತಿಶಾಲಿ ಜೈವಿಕ ಕೀಟನಾಶಕ ಸಿದ್ಧವಾಗ್ತದೆ. ಈ ದ್ರಾವಣ ಹುಳುಗಳು ಮತ್ತು ಬೆಳೆ ಹಾಳು ಮಾಡುವ ಕೀಟಗಳನ್ನು ಸಹಜವಾಗಿ ದೂರ ಇಡುತ್ತದೆ. ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ಈ ನೈಸರ್ಗಿಕ ವಿಧಾನಗಳು ರೈತರಿಗೆ ದೊಡ್ಡ ಶಕ್ತಿ ನೀಡ್ತವೆ. ಸಾವಯವ ಕೃಷಿ ಅಂದರೆ ಕೇವಲ ಬೆಳೆ ಬೆಳೆಸೋದು ಅಲ್ಲ, ಅದು ಮಣ್ಣಿನ ಜೀವ ಉಳಿಸುವ ಹೋರಾಟ. ಪ್ರಕೃತಿಯ ಜೊತೆ ಕೈ ಜೋಡಿಸಿ ಕೃಷಿ ಮಾಡಿದರೆ ಭವಿಷ್ಯ ಸುರಕ್ಷಿತವಾಗುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಸಾವಯವ ಕೃಷಿ ಮಾಹಿತಿಗಾಗಿ ದಿ JP ಆರ್ಗ್ಯಾನಿಕ್ ಫಾರ್ಮ್ ಚಾನೆಲ್ಗೆ ಚಂದಾದಾರರಾಗಿ.